ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಸ್ಯಾಟರ್ಡೇ ಮಧ್ಯಾಹ್ನ ಅಂದರೆ 1 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಪೋಸ್ಟಿಂಗ್ ಹಾಕಿರ್ತಾರೆ ಸೆಕೆಂಡ್ ಸ್ಯಾಟರ್ಡೇ ಆ್ಯಂಡ್ ಫೋರ್ತ್ ಸ್ಯಾಟರ್ಡೇ. ಆ ಥರ ಎಲ್ಲ ನಮಗೆ ಕ್ಲಾಸಸ್ ಇರಲ್ಲ ಆವತ್ತಿನ ದಿನ, ಬರೀ ಪೋಸ್ಟಿಂಗ್ ಮಾತ್ರ ಇರುತ್ತೆ ಬೆಳಗ್ಗೆ 8 to 1 ಸೊ ನನ್ನ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾನು ರೂಮ್ಗೆ ಬಂದು, ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ, ನಾಳೆ ಸಂಡೇ ಇನ್ನೇನು ಬಟ್ಟೆ ವಾಶ್ ಮಾಡೋದು ಅಂದ್ಬಿಟ್ಟು ಇವಾಗಲೇ ಎಲ್ಲ ಬಟ್ಟೆನ ವಾಶ್ ಮಾಡಿಡೋಣ ಅಂತಂದ್ಬಿಟ್ಟು ಎಲ್ಲ ಬಟ್ಟೆನ ಜೋಡಿಸಿಡ್ತಾ ಇದ್ದೆ. ಕೆಲವೊಂದಿಷ್ಟು ಬಟ್ಟೆಗಳೆಲ್ಲ ಹಂಗಂಗೆ ಇಟ್ಬಿಟ್ಟಿದೆ. ಸೊ ಅದನ್ನೆಲ್ಲ ನೀಟಾಗಿ ಮಡಚಿ ಹೋಲ್ಡ್ ಮಾಡಿ ನೀಟಾಗೆಲ್ಲ ಇಟ್ಬಿಟ್ಟು ಆ್ಯಂಡ್ ಬಟ್ಟೆ ವಾಶ್ಗೆ ಯಾವುದೇ ಬಟ್ಟೆ ಬೇಕೋ ಅದನ್ನೆಲ್ಲ ಸಪ್ರೇಟಾಗಿ ಇಡ್ತಾ ಇದ್ದೆ. ಮಾರ್ನಿಂಗ್ 8ಗೆ ಎದ್ದು ಹೋಗೋದ್ರಿಂದ ಸ್ವಲ್ಪ ಎಲ್ಲ ನೀಟಾಗಿ ಇಟ್ಟಿರಲಿಲ್ಲ. ಆ್ಯಂಡ್ ಮತ್ತು ಯಾವುದೇ ಬಟ್ಟೆ ವಾಶ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಸೋಪ್ ಪುಡಿ ಎಲ್ಲ ಹಾಕಿ 1 hour 2 hours ನೆನೆಸಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ತುಂಬ ಬೇಗ ಬಟ್ಟೆ ವಾಶ್ ಮಾಡ್ಬೋದು, ಅಂದರೆ ಬಟ್ಟೆ ಬೇಗ ವಾಶ್ ಆಗುತ್ತೆ. ಅಲ್ಲೇ ಸ್ವಲ್ಪ ಸೋಪ್ ಪೌಡ್ರಲ್ಲಿ ಬೆರ್ಕೊಂಡಿರೋದ್ರಿಂದ ಸ್ವಲ್ಪ ನೀಟಾಗಿ ವಾಶ್ ಆಗುತ್ತೆ ಅಂತ. ಸೊ ಅಲ್ಲಿ ನೆನೆಸಿಟ್ಬಿಟ್ಟು ನಾನು ಇವಾಗ ಮಧ್ಯಾಹ್ನಕ್ಕೆ ಊಟ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ರೆಡಿ 2:30 ಆಗೋಗ್ಬಿಟ್ಟಿತ್ತು. ಸೊ ಚಪಾತಿ ಮತ್ತು ಪಲ್ಯ ಮತ್ತು ಮೊಸರು ಆ್ಯಂಡ್ ಚಟ್ನಿ ಜೊತೆ ತಿಂತಾಯಿದ್ದೆ. ನೆಕ್ಸ್ಟು ನಾನು ಮಲ್ಕೊಂಡು ಎದ್ದೇಳಷ್ಟರಲ್ಲಿ 4 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಹೇರ್ಗೆಲ್ಲ ಆಯಿಲ್ ಹಾಕೋಣ, ಮಸಾಜ್ ಮಾಡೋಣ ಅಂತ. ನನಗೆ ಆಯಿಲ್ ಜಾಸ್ತಿ ಯೂಸೇ ಮಾಡಲ್ಲ. ಸೊ ಇವತ್ತಾದರೂ ವೀಕಿಗೆ ಒಂದ್ಸಲನಾದರೂ ಇನ್ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಯಿಲ್ ಹಾಕಿಬಿಟ್ಟು ನೀಟಾಗಿ ತಲೆ ಬಾಚಿಕೊಂಡು ಬಟ್ಟೆ ವಾಶ್ ಮಾಡಬೇಕಿತ್ತಲ್ವ. ಸೊ ಆಲ್ರೆಡಿ 2 hours ಆಗೋಗ್ಬಿಟ್ಟಿತ್ತು ನೆನೆಸಿಟ್ಟು. ಸೊ ಬಟ್ಟೆ ವಾಶ್ ಮಾಡೋಕ್ಕಂತ ಮೇಲೆ ಹೋದೆ. ಆ್ಯಂಡ್ ನೇಚರ್ ನೋಡಿ ಎಲ್ಲ ಹೆಂಗಿತ್ತು ಅಂದರೆ ಲೈಕ್ ಮಳೆನೂ ಇತ್ತು, ಸ್ವಲ್ಪ ಬಿಸಿಲು ಇತ್ತು, ಆ ಥರ ನೇಚರ್ ಇತ್ತು. ಸೊ ಬಟ್ಟೆ ವಾಶ್ ಹಾಗೆ ವಾಶ್ ಮಾಡ್ತಾಯಿದ್ದೆ ಸ್ವಲ್ಪ ಬಟ್ಟೆ ಆಗಿತ್ತು. ಅಷ್ಟರಲ್ಲಿ ಮಳೆ ಬಂದುಬಿಡ್ತು ನನಗೆ. ಆ್ಯಂಡ್ ನಾನು ಮಳೆ ಏನೋ ಜಾಸ್ತಿ ಜೋರಾಗಿ ಬಂದುಬಿಡುತ್ತೆ ಅಂದ್ಕೊಂಡು ಕೆಳಗೆ ಬಂದುಬಿಟ್ಟಿದ್ದೆ. ಸೊ ಇದೆಲ್ಲ ಬಟ್ಟೆ ವಾಶ್ ಮಾಡಿ ಇನ್ನೂ ಚೂರು ಬಟ್ಟೆಗಳಿದ್ವು ಅಷ್ಟೇ. ಅಷ್ಟರಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ನಾನಿನ್ನೂ ಜಾಸ್ತಿ ಮಳೆ ಬರುತ್ತೆ ಅಂದ್ಕೊಂಡು ಕೆಳಗೆಲ್ಲ ಹೋಗಿಬಿಟ್ಟಿದ್ದೆ. ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾಪ್ ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ಮತ್ತೆ ಮೇಲೆ ಬಂದು ವಾಶ್ ಮಾಡೋಕ್ಕೆ ಕಂಟಿನ್ಯೂ ಮಾಡಿದೆ. ಸೊ ಈ ಥರ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬಿಸಿಲು ಬಂದುಬಿಡ್ತಲ್ವ. ಸೊ ಕಾಮನ್ ಬಿಲ್ ಬಂದಿತ್ತು ನೋಡಿ, ಅದೆಷ್ಟು ನೀಟಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ನನಗೆ ಕಾಮನ್ ಬಿಲ್ ನೋಡೋದಂದರೆ ತುಂಬ ಇಷ್ಟ. ನಿಮಗೂ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾನು ಆಚೆ ಹೋಗಿದ್ದೆ. ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿದ್ರು ನಾನು ತಿನ್ನಬೇಕು ಅಂತ. ಸೊ 6 ಹಂಗಾಗಿತ್ತು. ಸೊ ಆಚೆ ಹೋಗಿಬಿಟ್ಟು ಗೋಬಿ ತಿನ್ಕೊಂಡು ಬಂದೆ. ಆ್ಯಂಡ್ ಇವತ್ತೇ ಲಾಸ್ಟ್ ಮತ್ತೆ ಗೋಬಿ ತಿನ್ನಲ್ಲ. ಆ್ಯಂಡ್ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ ತರಕಾರಿ ಮತ್ತು ಲೈಕ್ ಏನೋ ಬೇಕಿತ್ತು. ಬಟ್ ತರಕಾರಿ ಅಲ್ಲ, ಸಾರಿ, ಅದು ಬನಾನಾ ಮತ್ತು ಬ್ರೆಡ್ಡು, ಅಂದರೆ ಸ್ಯಾಂಡ್ವಿಚ್ ಬ್ರೆಡ್ಡು ಮತ್ತು ಎಗ್ ಬೇಕಾಗಿತ್ತು ಅಷ್ಟೇ. ಅದನ್ನು ಆರ್ಡ್ರ್ ಮಾಡಿದ್ದೆ. ನೆಕ್ಸ್ಟ್ ಇವತ್ತು ನೈಟ್ಗೆ ಊಟಕ್ಕೆ ಬಂದುಬಿಟ್ಟು ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಸ್ಟೈಲಲ್ಲಿ ಎಗ್ ಬಿರಿಯಾನಿ ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೀನಿ, ಅದು ಇಂಗ್ಲೀಷಲ್ಲಿದೆ. ಸೊ ಇವತ್ತು ಕನ್ನಡದಲ್ಲಿ ನೀಟಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಮಿಕ್ಸಿ ಗ್ರೈಂಡರಲ್ಲಿ ಸ್ವಲ್ಪ 4 ಅಥವಾ 5 ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಹಾಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದನ್ನೆಲ್ಲ ಪೇಸ್ಟ್ ಮಾಡಿ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ, ಖಾರದ ಪುಡಿ, ಅರಿಶಿಣ ಪುಡಿ, ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡಿರುವಂಥ 2 ಎಗ್ಗನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಆಚೆ ಇಟ್ಕೊಂಡು ಜೀರಿಗೆ, ಸಾಸಿವೆ ಆ್ಯಂಡ್ ಗೋಡಂಬಿ ಆ್ಯಂಡ್ ಆನಿಯನ್ನು, ನೆಕ್ಸ್ಟ್ ಅದೇನೇನಿದೆ ನಮಗೇನೇನು ಹಾಕೋತೀವಲ್ವ ಸೊ ಅದನ್ನೆಲ್ಲ ಹಾಕೋಬೇಕು. ಕರಿಬೇವು ಸೊಪ್ಪು ಆ್ಯಂಡ್ ಪಲಾವ್ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಾ ಇದ್ದಂತೆ ನಾನು ನೆಕ್ಸ್ಟ್ ಅರಿಶಿಣ ಪುಡಿ, ಖಾರದ ಪುಡಿ ಆ್ಯಂಡ್ ಗರಂ ಮಸಾಲೆ, ಎಗ್ ಬಿರಿಯಾನಿ ಮಸಾಲೆ, ಚೂರು ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಉಪ್ಪು ಎಷ್ಟು ಬೇಕಾಗುತ್ತೆ, ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತಾರೆ ಅದ್ರ ಮೇಲೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಆ್ಯಂಡ್ ಅಕ್ಕಿ ಏನಿರುತ್ತೆ ನೆನೆಸಿರೋ ಅಕ್ಕಿನ ಹಾಕಿ ಮತ್ತು ಮೊಟ್ಟೆನ ಹಾಕಿಬಿಟ್ರೆ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಬಿಟ್ರೆ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಸ್ಪೀಡಾಗಿ ತೋರಿಸಿದ್ದೀನಿ ಬಿಕಾಸ್ ಇದು ವ್ಲಾಗ್ ಆಗಿತ್ತಲ್ವ ಅದಕ್ಕೆ. ಆ್ಯಂಡ್ ಎಗ್ ಬಿರಿಯಾನಿ ಇವಾಗ ರೆಡಿ ಆಗಿದೆ. ಸೊ ನೋಡಿ ಯಾವ ಥರ ಬಂದಿದೆ. ಆ್ಯಂಡ್ ಆ್ಯಕ್ಚುಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ಇದನ್ನು ತಿಂದ್ಕೊಂಡು ಅದ್ರ ಜೊತೆ ನಾನು ಕಬಾಬ್ ತೊಗೊಂಡು ಬಂದಿದ್ದೆ ಆಚೆಯಿಂದ. ಸೊ ಕಬಾಬು ಮತ್ತು ನಿಂಬೆಹಣ್ಣು ನನಗೆ ತುಂಬ ಇಷ್ಟ, ಅದ್ರ ಜೊತೆನಾದರೂ ಬೆಳೆಸ್ಕೊಂಡು ತಿನ್ನೋಕ್ಕೆ. ಸೊ ಅದನ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟು 1 ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಕುಡ್ಕೊಂಡೆ. ಬೀಟ್ರೂಟ್ ಜ್ಯೂಸ್ ತುಂಬ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಕುಡ್ಕೊಂಡು ನನ್ನ ನೆಕ್ಸ್ಟ್ ಚಾಪ್ಟರ್, ಸೊ ಮೊನ್ನೆ ನಾನು ಫಸ್ಟ್ ಚಾಪ್ಟರ್ ತೋರಿಸಿದೆ, ಇವತ್ತು ಆಲ್ರೆಡಿ 3rd ಚಾಪ್ಟರ್ಗೆ ಹೋಗಿದ್ದೀನಿ. ಸೊ ನಾನು ಓದ್ತಾ ಇದ್ದೆ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ಕಲ್ಲಿ. ಆ್ಯಂಡ್ ಈ ಚಾಪ್ಟರಿಂದ ನನಗೇನು ಅರ್ಥ ಆಯಿತು ಅಂದರೆ ಎ ಗುಡ್ ಹ್ಯಾಬಿಟ್ ಅನ್ನೋದೊಂದು ಬಿಹೇವಿಯರ್, ಅದನ್ನು ನಾವು ರಿಪೀಟೆಡ್ ಟೈಮ್ಸ್ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಆಟೋಮೆಟಿಕ್ಕಾಗಿ ತೊಗೊಂಡು ಬರಬೇಕು ಅಂದರೆ. ಆ್ಯಂಡ್ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.